ನಾನು ಎಳೆ ಮಗು ಅಲ್ಲ, ಕಾನೂನು ತಿಳ್ಕೊಂಡಿದ್ದೀನಿ, ವ್ಯವಹಾರ ತಿಳ್ಕೊಂಡಿದ್ದೀನಿ. ಆದರೆ ರಾಜಕೀಯದಲ್ಲಿ ದ್ವೇಷವನ್ನು ಮಾಡೋದ್ರಿಂದ ಎಲ್ಲವೂ ಕೂಡ ಆಯ್ತದೆ ಅನ್ನೋದು ನನ್ನ ಜೀವನದಲ್ಲಿ ಗೊತ್ತಿಲ್ಲ. ನಿಮ್ಮನ್ನು ಕೂಡ ವಿನಂತಿ ಮಾಡ್ತೀನಿ, ಸೋಮಣ್ಣ ನಿಮಿತ್ತ ಮಾತ್ರ ತುಮಕೂರಿನ ಅಭಿವೃದ್ಧಿಗೆ. ಅದನ್ನ ನೀವೆಲ್ಲ ಕೂಡ ನಾನು ಇವತ್ತಿಂದ ನಮ್ಮ ಆಫೀಸ್ನಲ್ಲಿ 3 ಜನ PAಗಳು ಇರ್ತಾರೆ, ದೂರವಾಣಿ ಇರ್ತದೆ. ಮೇಲು ಉಸ್ತುವಾರಿಯನ್ನ ನಾನೇ ಇರೋದ್ರಿಂದ ನಾನು ಬೆಂಗಳೂರಿನಲ್ಲಿ ಇರ್ಬೋದು. ನಮ್ಮ ಮಹೇಶ್ ಅಂತ ನನ್ನ ಕಚೇರಿಯಲ್ಲಿ 40 ವರ್ಷದಿಂದ ನಮ್ಮ ಹುಡುಗ ಇದ್ದಾನೆ, ಶ್ರೀನಿವಾಸ್ ಗೌಡ ಅಂತ ಅವ್ರ ತಂದೆ ಅವ್ರ ಮಗ 40 ವರ್ಷ ಇದ್ದಾನೆ. ಜ್ಯೋತಿ ಇದ್ದಾರೆ, ಹೆಬ್ಬಾಕ ರವಿ ಇದ್ದಾರೆ, ಸುರೇಶ್ ಗೌಡ ಇದ್ದಾರೆ, ನಾಗೇಶ್ ಅಣ್ಣ ಇದ್ದಾರೆ, ನಮ್ಮ ಸುರೇಶ್ ಬಾಬು ಇದ್ದಾರೆ, ಆಂಜನಪ್ಪನವ್ರು ಇದ್ದಾರೆ, ನಮ್ಮ ಎರಡೂ ಪಕ್ಷದ ಮುಖಂಡರುಗಳು ಕೂಡ ಜೊತೆಯಲ್ಲಿರ್ತಾರೆ. ನಾನು ಪ್ರತಿ ವಾರದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರದಲ್ಲಿ ಏನಾದ್ರು ಅನಿರೀಕ್ಷಿತವಾಗಿ ತೊಂದರೆ ಆದರೆ ಬರ್ಬೋದು, ಇಲ್ಲದೆ ಹೋಗ್ಬೋದು ವಿನ ಒಂದು ದಿನ ಬರ್ತೀನಿ. ಮತ್ತು ಅಧಿಕಾರಿಗಳಿಗೆ ಇವತ್ತಿದ್ದಾದಮೇಲೆ 23ನೇ ತಾರೀಕು ನಾನು ವಿನಂತಿನೂ ಮಾಡ್ತೀನಿ, ಸೂಚನೆಯೂ ಕೊಡ್ತೀನಿ. ಏನು ಕೇವಲ 8 ವಿಧಾನಸಭಾ ಕ್ಷೇತ್ರ ಅಲ್ಲ, 11 ವಿಧಾನಸಭಾ ಅಲ್ಲ, 11 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯಾವುದೇ ಸಾಮಾನ್ಯನಿಗೆ ಬಡವನಿಗೆ ಒಳ್ಳೇದಾಗಬೇಕು ಅಂತ ನನಗೆ ಶ್ರೀನಿವಾಸ, ನಿಮ್ಮ ಹೆಸರು ಶ್ರೀನಿವಾಸ್ ಅಂತ, ಅವ್ರ ಊರಿಗೆ ಹೋಗಿದ್ದೆ, ಮಧುಗಿರಿ ಹತ್ರ ಯಾವುದೋ ಒಂದು, ಅಲ್ಲಿಗೆ ಹೋದರೆ ಆ ವೀರಭದ್ರಯ್ಯ ಸಾಹೇಬರು ಬಂದಿದ್ರಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿದ್ದಾರೆ. ನೀವೊಂದು ಸಾರಿ ಹೋಗ್ರಿ, ಆ ಚೆಕ್ ಡ್ಯಾಮಿಂದ ಒಂದು 350-400 ಕುಟುಂಬ ಇವತ್ತು ಜೀವನ ಮಾಡ್ತಾಯಿದೆ. ಏನು ಅರ್ಧ ಎಕರೆ, ಮುಕ್ಕಾಲು ಎಕರೆಯಲ್ಲಿ ಏನು ಮಲ್ಬರಿ ಬೆಳೀತಾರೆ, ಮತ್ತೊಂದು ಬೆಳೀತಾರೆ, 2-3 ಹಸ ಕಟ್ಕೊಂಡು ಅದಕ್ಕೆ ಹುಲ್ ಬೆಳ್ಕೋತಾರೆ, ಜೀವನ ಮಾಡ್ತಾವ್ರೆ.